ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 137ನೇ ಅಧ್ಯಾಯ 8ನೇ ವಚನ. ಹಾಳಾಗುವುದಕ್ಕಿರುವ ಬಾಬೆಲ್ ಪಟ್ಟಣವೇ, ನೀನು ನಮಗೆ ಮಾಡಿದ್ದಕ್ಕೆ ಮುಯಿ ಸಲ್ಲಿಸುವವನು ಧನ್ಯನು. ಪ್ರಿಯರೇ, ನಿಮಗೆ ಯಾರೆಲ್ಲ ಶತ್ರುವಾಗಿ ನಿಂತಿದ್ದಾರೋ, ಯಾರೆಲ್ಲ ನಿಮ್ಮನ್ನು ವಿರೋಧಿಸಿದ್ರು, ಅಥವಾ ಸೈತಾನು ನಿಮ್ಮನ್ನು ಯಾವ್ಯಾವ ವಿಷಯದಲ್ಲಿ ನಿಮ್ಮನ್ನು ಮೋಸಪಡಿಸಿದ್ನು, ಯಾವ್ಯಾವ ವಿಷಯದಲ್ಲಿ ನೀವು ಸೈತಾನ್ ನಿಮ್ಮನ್ನು ವಂಚಿಸಿದ್ದೇನೆ ಆತನಿಂದ ದಾಳಿಗೆ ಒಳಗಾಗಿದ್ದೀರೋ, ಯಾವ್ಯಾವ ಸಂಗತಿಗಳಿಂದ ನೀವು ಶತ್ರುಗಳಿಂದ ಬಾಧೆಪಟ್ಟು ಸೋತು ಹೋಗೋದಕ್ಕೆ ಕಾರಣವಾಯಿತು, ಅಷ್ಟೇ ಅಲ್ಲದೆ ನೀವು ಆಧ್ಯಾತ್ಮಿಕವಾಗಿ ಬಿದ್ದೋಗಲಿಕ್ಕೆ ಅಥವಾ ಆಧ್ಯಾತ್ಮಿಕವಾಗಿ ಸ್ಥಿರವಾಗಿ ನಿಲ್ಲಕ್ಕಾಗದಿರಂತೆ ಸೈತಾನು ನಿಮ್ಮ ಮೇಲೆ ಅನೇಕ ವಿಧವಾದಂಥ ಶೋಧನೆಗಳು ತಂದು ನಿಮ್ಮನ್ನು ಬಾಧಿಸಿರಬಹುದು. ಪ್ರೇರೆ, ಇಲ್ಲಿ ಭಕ್ತನೇ ಹೇಳ್ತಿದ್ದಾನೆ, ನನಗೆ ವಿರೋಧವಾಗಿ ಬಂದಂಥ ಬಾಬೆಲ್ ಪಟ್ಟಣವೇ, ನಿನಗೆ ವಿರೋಧವಾಗಿ ಮುಯಿ ತೀರಿಸುವವನು ಧನ್ಯನು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತಿದ್ದೀವಿ. ಹಾಗಾದರೆ ನಮ್ಮ ಪರವಾಗಿ ನಮ್ಮ ಶತ್ರುಗಳ ಮೇಲೆ ಮುಯಿ ತೀರಿಸೋರು ಯಾರು ಪ್ರೇರೆ? ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮಾತ್ರನೇ. ಈ ಲೋಕ ನಮ್ಮನ್ನು ವಂಚಿಸಿರ್ಬೋದು, ಈ ಲೋಕದಲ್ಲಿ ನಮಗೆ ಮೋಸಗಳು ಅನ್ಯಾಯಗಳು ಉಂಟಾಗಿರ್ಬೋದು. ಸೈತಾನನು ನಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕಾಗಿ, ದೇವರಿಂದ ನಮ್ಮನ್ನು ಅಗಲಿಸುವುದಕ್ಕಾಗಿ ಅನೇಕ ಶೋಧನೆಗಳು ತಂದು ನಮ್ಮನ್ನು ನಷ್ಟಪಡಿಸಿರ್ಬೋದು. ಇವೆಲ್ಲದಕ್ಕೂ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಮುಯಿಗೆ ಮುಯಿ ತೀರಿಸುವನಾಗಿದ್ದಾನೆ ಪ್ರೇರೆ. ಆತನ ಹಾಗೆ ನಮ್ಮನ್ನು ಬಿಟ್ಟು ಬಿಡುವನಲ್ಲ. ಅಂದರೆ ನಮಗೆ ಆದಂಥ ಅನ್ಯಾಯಕ್ಕೆ ಹೋಗಲಿ ಬಿಡು, ಇನ್ನು ಮರ್ತು ಬಿಡು, ನಾನು ಹೊಸ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಸುಮ್ಮನಾಗುವನಲ್ಲ. ಹಾಗಾದರೆ ನಮಗೆ ಮುಯಿ ತೀರಿಸುವವರು, ನಮ್ಮ ಮೇಲೆ ಬಂದಂಥ ಶತ್ರು ಮೇಲೆ ನಮ್ಮ ರಕ್ಷಕನಾಗಿರೋ ದೇವರು ಮುಯಿಗೆ ಮುಯಿ ತೀರಿಸುವನಾಗಿದ್ದಾನೆ ಪ್ರೇರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಶತ್ರು ಮೇಲೆ ನೀನು ಮುಯಿಗೆ ಮುಯಿ ತೀರಿಸಬೇಡ, ನೀನು ಮುಯಿಗೆ ಮುಯಿ ತೀರಿಸೋದನ್ನು ನನಗೆ ಬಿಟ್ಟು ಬಿಡು, ನಾನು ಅವರಿಗೆ ಸರಿಯಾದ ಪ್ರತಿಫಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ಪ್ರೇರೆ, ನಿಮಗೆ ವಿರೋಧತ್ವ ಇರ್ಬೋದು, ನಿಮ್ಮ ಶತ್ರುಗಳು ಇರ್ಬೋದು, ನೀವು ಮುಯಿ ತೀರಿಸ್ಲಿಕ್ಕೆ ಹೋಗಬೇಡಿ, ದೇವರ ಕೈಯಲ್ಲಿ ಒಪ್ಪಿಸಿಕೊಡಿ, ದೇವರು ಅವರಿಗೆ ಮುಯಿ ತೀರಿಸ್ತಾನೆ. ಹಾಗಾದರೆ ನಿನ್ನ ಶತ್ರುಗಳಿಗೆ ದೇವರು ನಿಂತು ಮುಯಿ ತೀರಿಸುವಾಗ ನಿಜವಾಗ್ಲೂ ನೀನು ಧನ್ಯನೇ ಆಗಿರ್ತಿ, ಧನ್ಯಳೆ ಆಗಿರ್ತಿ. ನಿನಗೆ ವಿರೋಧವಾಗಿ ಮಾತನಾಡ್ತಿರ್ಬೋದು, ನಿನ್ನ ಕುಟುಂಬ ವಿರೋಧವಾಗಿ ಮಾತನಾಡ್ತಿರ್ಬೋದು, ನೀವು ಕೆಲಸ ಕಾರ್ಯಗಳು ಮಾಡುವಂಥ ಸ್ಥಳಗಳಲ್ಲಿ ನಿಮಗೆ ವ್ಯತಿರೇಕವಾಗಿ ಸುಳ್ಳು ಆರೋಪಗಳು ಹೊರಿಸ್ತಾ ಇರ್ಬೋದು, ಅಥವಾ ನಿಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಸೈತನ ಅನೇಕ ವಿಧವಾದಂಥ ನಿಮ್ಮನ್ನು ಮಾಡದೇ ಇರುವಂಥ ತಪ್ಪುಗಳಿಗೆ ನಿಮ್ಮನ್ನು ಹೊಣೆಗಾರರಾಗಿ ಮಾಡುವುದಕ್ಕೆ ಜನರ ಮೂಲಕವಾಗಿ ನಿಮ್ಮ ಮೇಲೆ ಇರುವಂಥ ವಿಷಯಗಳನ್ನು, ಸುಳ್ಳುಗಳನ್ನ, ಆರೋಪಗಳನ್ನ ಹೊರಿಸ್ತಾ ಇರ್ಬೋದು ಪ್ರೇರೆ. ಅವ್ರಿಗಾಗಿ ನೀವು ಪ್ರಾರ್ಥಿಸೋದನ್ನು ಕಲೀರಿ, ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ, ಅವ್ರಿಗಾಗಿ ದೇವರ ಕರಗಳಲ್ಲಿ ಬಿಟ್ಟುಕೊಡಿ, ದೇವರೇ ಅವರಿಗೆ ಮುಯಿಗೆ ಮುಯಿ ತೀರಿಸ್ತಾನೆ ಪ್ರೇರೆ. ಹಾಗಾದರೆ ದೇವರು ನಮ್ಮ ಪರವಾಗಿ ನಿಂತು ನಮ್ಮ ಶತ್ರುಗಳಿಗೆ ಮುಯಿ ತೀರಿಸೋದಾದರೆ ಹಲ್ಲೆಲೂಯ, ನಾವು ನಿಜವಾಗ್ಲೂ ಧನ್ಯರೇ ಪ್ರಿಯರೇ. ಹಾಗಾದರೆ ದೇವರು ನಿಮ್ಮ ಪರವಾಗಿ ನಿಂತು, ನಿಮ್ಮ ಕುಟುಂಬ ಪರವಾಗಿ ನಿಂತು ಶತ್ರುಗಳಿಗೆ ದೇವರು ಮುಯಿ ತೀರಿಸೋದಾದರೆ ನೀವು ನಿಜವಾಗ್ಲೂ ಧನ್ಯರಾಗಿರ್ತೀರಿ ಪ್ರಿಯರೇ. ಹಾಗಾದರೆ ಇಸ್ರಾಯೇಲರನ್ನು ಐಗುಪ್ತ ದೇಶದವರು ಬಾಧಿಸಲ್ಪಟ್ಟರು, ಆದ್ದರಿಂದ ದೇವರು ಅವರನ್ನು ಬಾಧಿಸಿದ ಪ್ರೇರೆ. ಐಗುಪ್ತ ದೇಶದವರು ಇಸ್ರಾಯೇಲ್ ಜನಗಳಿಗೆ ಮಾಡಿದಂಥ ಹಿಂಸೆ ಆಗಿರ್ಬೋದು, ವಿರೋಧವಾಗಿರ್ಬೋದು, ಅವರು ಕೊಟ್ಟಂಥ ಕಾಟಗಳಾಗಿರ್ಬೋದು, ದೇವರು ಅವರಿಗೆ ಸರಿಯಾದ ಮುಯ್ಯನ್ನೇ ತೀರಿಸ್ದ ಪ್ರೇರೆ. ಅದೇ ರೀತಿಯಾಗಿ ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಡುವಾಗ, ನಾವು ದೇವರ ಮಕ್ಕಳಾಗಿರೋದ್ರಿಂದ, ನಾವು ದೇವರ ಕುಟುಂಬದವರಾಗಿರೋದ್ರಿಂದ ದೇವರು ನಮ್ಮ ಪರವಾಗಿ, ನಮ್ಮ ಕುಟುಂಬ ಪರವಾಗಿ, ಏನಂತೆ ಆತನ ಪ್ರಜೆ ಮಕ್ಕಳ ಪರವಾಗಿ ಆತನು ಶತ್ರುಗಳಿಗೆ ಮುಯಿ ತೀರಿಸೋನಾಗಿದ್ದಾನೆ ಪ್ರೇರೆ. ಶತ್ರುಗಳು ನಮ್ಮನ್ನು ಹಾಗೆ ಬಿಟ್ಟು ಬಿಡದೆ ನಮ್ಮನ್ನು ಬಾಧಿಸಿರ್ಬೋದು, ಹಾಗಂತ ಹೇಳಿ ನಮಗೆ ನಮ್ಮ ಶತ್ರುಗಳಿಗೆ ದೇವರು ಮುಯಿ ತೀರಿಸದೆ ಹಾಗೆ ಇರ್ತಾನೆ ಅಂತೇಳಿ ತಿಳ್ಕೊಳ್ಬೇಡಿ ಪ್ರೇರೆ. ಆತನು ಖಂಡಿತ ನಿನ್ನ ಪರವಾಗಿ, ನಿಮ್ಮ ಕುಟುಂಬ ಪರವಾಗಿ, ನೀವು ಅನುಭವಿಸಿದಂಥ ಪ್ರತಿಯೊಂದು ಮನೋವೇದನೆ ಪರವಾಗಿ ಆತನು ನಿಮ್ಮ ಶತ್ರುಗಳಿಗೆ ಮುಯಿ ತೀರಿಸೋನಾಗಿದ್ದಾನೆ. ನಿಶ್ಚಯವಾಗಿ ನಿನ್ನ ಪರವಾಗಿ ದೇವರು ನಿಂತು ನಿನಗಾಗಿ ಒಂದು ದೊಡ್ಡ
ದೊಡ್ಡ ವಿಜಯವನ್ನ ಕೊಡ್ತಾನೆ. ಅದಕ್ಕೆ ನೋಡಿ ಮೋಶೆ ಹೇಳ್ತಾನೆ, ಇವತ್ತು ನೋಡುವ ಐಗುಪ್ತರನ್ನ ಇನ್ನೆಂದಿಗೂ ನೋಡುವುದೇ ಇಲ್ಲ ಅಂತ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಶತ್ರುಗಳು ಇನ್ನೆಂದಿಗೂ ನೀವು ನೋಡುವುದಿಲ್ಲ. ಯಾಕಂದ್ರೆ ಕರ್ತನಾಗಿರುವ ಯೇಸು ನಿಮಗೋಸ್ಕರ ಆತನು ಯುದ್ಧ ಮಾಡುವವನಾಗಿದ್ದಾನೆ, ಮತ್ತೆ ಆತನು ನಿಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವನಾಗಿದ್ದಾನೆ. ಆದ್ರಿಂದ ಭಯಪಡಬೇಡಿ, ನೀವು ದೇವರ ಮೇಲೆ ವಿಶ್ವಾಸವನ್ನ ಕಳ್ಕೊಳ್ಬೇಡಿ ಪ್ರಿಯರೇ. ಖಂಡಿತವಾಗಿ ನಿಮ್ಮ ಶತ್ರುಗಳ ಮೇಲೆ ನಿನ್ನ ದೇವರಾಗಿರುವ ಕರ್ತನು ನಿಶ್ಚಯವಾಗಿ ಆತನು ಮುಯಿ ತೀರಿಸ್ತಾನೆ. ನಿಮಗೆ ನ್ಯಾಯವಾದ ಪ್ರತಿಫಲವನ್ನು ಕೊಡ್ತಾನೆ. ನಿಮ್ಮ ಕಣ್ಣೀರಿಗೆ ತಕ್ಕಂತೆ ಉತ್ತರವನ್ನು ಆತನು ಕೊಡುವನಾಗಿದ್ದಾನೆ. ನಿಮ್ಮ ಒಂದು ಗೋಳಾಟಕ್ಕೆ ಖಂಡಿತವಾಗಿ ಆತನ ನ್ಯಾಯವನ್ನು ತೀರಿಸುವನಾಗಿದ್ದಾನೆ. ನಿಮ್ಮ ನಷ್ಟಕ್ಕೆ 2ರಷ್ಟು ಖಂಡಿತವಾಗಿ ಆತನ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ ಪ್ರೇರೆ. ಆದ್ರಿಂದ ಸೋತೋಗಬೇಡಿ, ನಿಮ್ಮ ವಿಶ್ವಾಸವನ್ನು ಕಳ್ಕೊಳ್ಬೇಡಿ ಪ್ರೇರೆ. ಖಂಡಿತವಾಗಿ ನಿಮ್ಮ ಶತ್ರುಗಳಿಗೆ ಆತನ ಖಂಡಿತವಾಗಿ ನಿಮ್ಮ ಪರವಾಗಿ ಮುಯಿ ತೀರಿಸುವನಾಗಿದ್ದಾನೆ. ಹಾಗಾದರೆ ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ಪರವಾಗಿ ನಿಂತು ನಮಗೆ ವಾದಿಸಿ ನಮಗೆ ನ್ಯಾಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪರವಾಗಿ ನಿಂತು ನಮ್ಮ ಶತ್ರುಗಳಿಗೆ ಮುಯಿ ತೀರಿಸುವುದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನೀನೇ ದೇವರೇ, ನಮ್ಮ ಕಣ್ಣೀರುಗಳನ್ನು ನೋಡಿದವನು, ನಮ್ಮ ಕಷ್ಟಗಳನ್ನು ನೋಡಿದವನು, ನಮ್ಮ ಪ್ರಯಾಸಗಳನ್ನು ನೋಡಿದವನು. ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾರೆಲ್ಲ ಕರ್ತನೆ ಹೌದು ಸ್ವಾಮಿ ನಷ್ಟಪಟ್ಟವರಾಗಿದ್ದಾರೋ, ಬಾಧೆ ಪಟ್ಟವರಾಗಿದ್ದಾರೋ, ಅವರಿಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಿ ಅವರ ಶತ್ರುಗಳ ಮೇಲೆ ಕರ್ತನಿನ ಜಯವನ್ನು ಕೊಟ್ಟು ನಿನ್ನ ಮಕ್ಕಳ ಪರವಾಗಿ ನಿನ್ನ ನ್ಯಾಯವನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ಹಾಗೆ ಮಾಡ್ತೀವಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.